ಪಶುಗಳಲ್ಲಿ ರಕ್ತಹೀನತೆ ಏನು ಕಾರಣ? ಡಾಕ್ಟರ್ ಎನ್.ಬಿ. ಶ್ರೀಧರ್, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಪಶುವೈದ್ಯಕೀಯ ಔಷಧಶಾಸ್ತ್ರ ಮತ್ತು ವಿಷಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ. ಇವರ ಲೇಖನ. ಬಿಳಿಚಿಕೊಂಡ ಲೋಳ್ಪದರಗಳು, ಜಾಸ್ತಿಯಾದ ಉಸಿರಾಟ, ಆಹಾರ ಸೇವಿಸದಿರುವಿಕೆ, ನಿಶ್ಶಕ್ತಿ, ಸುಸ್ತು, ಹಾಲಿನ ಉತ್ಪಾದನೆಯಲ್ಲಿ ಗಣನೀಯ ಇಳಿತ ಇವೆಲ್ಲ ರಕ್ತಹೀನತೆಯ ತೊಂದರೆಗಳು. ರಕ್ತದಲ್ಲೇನಿದೆ? ರಕ್ತದಲ್ಲಿ ರಕ್ತಸಾರ ಅಥವಾ ಪ್ಲಾಸ್ಮಾ 65% ಬಿಳಿ ರಕ್ತ ಕಣಗಳು 10% ಮತ್ತು ಕೆಂಪು ರಕ್ತ ಕಣಗಳು ಇರುತ್ತವೆ 25% ಕೆಂಪು ರಕ್ತ ಕಣಗಳು ಪಶುವಿನ ಶರೀರದಲ್ಲಿ ಸುಮಾರು 8-14 ಮಿಲಿಯನ್ ಸಂಖ್ಯೆಯಲ್ಲಿರುತ್ತವೆ. ಏನಿದು ರಕ್ತಹೀನತೆ? ರಕ್ತಹೀನತೆ ಎಂದರೆ ರಕ್ತದಲ್ಲಿ ಕೆಂಪು ರಕ್ತ ಕಣದ ಗಣನೀಯ ಕುಸಿತ ಮತ್ತು ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವುದು. ಕೆಂಪು ರಕ್ತ ಕಣದ ಸಂಖ್ಯೆಯಲ್ಲಿ ಗಣನೀಯ ಇಳಿತ, ಹಿಮೋಗ್ಲೋಬಿನ್ ಸಾಂದ್ರತೆಯ ಕುಸಿತ ಅಥವಾ ಕೆಂಪು ಕೋಶ ದ್ರವ್ಯರಾಶಿಯಲ್ಲಿನ ಸಂಪೂರ್ಣ ಇಳಿಕೆ ಎಂದು ವ್ಯಾಖ್ಯಾನಿಸಬಹುದು. ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 10-14 ಇರಬೇಕು. ಇದು 8% ಕಡಿಮೆಯಾದಾಗ ರಕ್ತಹೀನತೆ ಎನ್ನಬಹುದು. ಕೆಂಪು ರಕ್ತ ಕಣಗಳು ಅಸ್ಥಿಮಜ್ಜೆಯಲ್ಲಿ ಉತ್ಪಾದನೆಯಾಗುತ್ತವೆ. ಪ್ರತಿ ಸೆಕೆಂಡಿಗೆ 2.5 ಮಿಲಿಯನ್ ರಕ್ತ ಕಣಗಳು ಶರೀರದಲ್ಲಿ ಉತ್ಪತ್ತಿಯಾಗುತ್ತವೆ. ಒಂದು ಕೆಂಪು ರಕ್ತ ಕಣದ ಜೀವಿತಾವಧಿ 3 ತಿಂಗಳುಗಳು. ಕೆಂಪು ರಕ್ತ ಕಣಗಳು ತಟ್ಟೆಯಾಕಾರದ ಚಿಕ್ಕ ಜೀವಕೋಶಗಳು. ಇವುಗಳಿಗೆ ಜೀವಕೋಶ ಕೇಂದ್ರ ಇರುವುದಿಲ್ಲ. ಇವುಗಳ ಬಹುಮುಖ್ಯ ಭಾಗವೆಂದರೆ ರಕ್ತ ಕಣಕ್ಕೆ ಕೆಂಪು ಬಣ್ಣ ತರುವ ಹಿಮೋಗ್ಲೋಬಿನ್. ಇದಕ್ಕೆ ಆಮ್ಲಜನಕವನ್ನು ಶ್ವಾಸಕೋಶದಿಂದ ಹೀರಿಟ್ಟುಕೊಂಡು ಇಂಗಾಲದ ಡೈಆಕ್ಸೈಡ್ ಅಂಶವನ್ನು ಶ್ವಾಸಕೋಶದ ಮೂಲಕ ವಿಸರ್ಜಿಸುವ ಗುಣವಿದೆ. ಆಕ್ಸಿಜನ್ ಹೀರಿಕೊಂಡ ಕೆಂಪು ರಕ್ತ ಕಣ ಶರೀರದ ಎಲ್ಲ ಭಾಗದಲ್ಲಿ ಸಂಚರಿಸುತ್ತಾ ಶರೀರದ ಅಸಂಖ್ಯಾತ ಜೀವಕೋಶಗಳಿಗೆ ಅವಶ್ಯಕ ಪ್ರಮಾಣದಲ್ಲಿ ಪೂರೈಸುತ್ತದೆ. ಇದು ಶರೀರದ ಶಕ್ತಿವಾಹಕ. ಅಪಧಮನಿಗಳ ಮೂಲಕ ಸಂಚರಿಸುವ ಕೆಂಪು ರಕ್ತ ಕಣ ವಿವಿಧ ಜೀವಕೋಶಗಳ ತ್ಯಾಜ್ಯಗಳು ಮತ್ತು ಮುಖ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಮೂಲ ಕೆಂಪು ಬಣ್ಣ ಕಳೆದುಕೊಳ್ಳುತ್ತಾ ಅಭಿಧಮನಿಯನ್ನು ಸೇರಿಕೊಂಡು ಪುನಃ ಹೃದಯಕ್ಕೆ ಹಿಂದಿರುಗಿ ಅಲ್ಲಿಂದ ಶ್ವಾಸಕೋಶಕ್ಕೆ ತೆರಳಿ ಸ್ವಚ್ಛಗೊಳ್ಳುತ್ತದೆ. ರಕ್ತಹೀನತೆಯಲ್ಲಿ ಅನೇಕ ವಿಧಗಳಿವೆ. ಯಾವುದಾದರೂ ಹೊಡೆತ ಬಿದ್ದಾಗ ಅಥವಾ ಅಪಘಾತವಾದಾಗ ತೀವ್ರತರನಾದ ರಕ್ತಸ್ರಾವವಾಗಿ ರಕ್ತಹೀನತೆಯಾಗಬಹುದು. ವಿವಿಧ ಪರೋಪಜೀವಿಗಳಾದ ಉಣ್ಣೆ, ಸೊಳ್ಳೆ ಕಡಿಯುವ ನೊಣಗಳು, ಹೇನುಗಳು, ಕಬ್ಬಿಣದ ಅಂಶದ ಕೊರತೆ, ಫೋಲಿಕ್ ಆಮ್ಲದ ಕೊರತೆ, ಕರುಳಿನಲ್ಲಿ ರಕ್ತ ಹೀರುವ ಜಂತು ಹುಳುಗಳು, ಕಬ್ಬಿಣದ ಅಂಶದ ಕೊರತೆ, ರಕ್ತಭೇದಿ ಇತ್ಯಾದಿ ಅನೇಕ ಕಾರಣಗಳಿಂದ ಉಂಟಾಗುವುದು. ರಕ್ತಹೀನತೆಯಾದಾಗ ಪ್ರಮುಖವಾಗುವ ತೊಂದರೆ ಶರೀರದಲ್ಲಿನ ಆಕ್ಸಿಜನ್ ಪ್ರಮಾಣದ ಕುಸಿತ ಮತ್ತು ಇಂಗಾಲದ ಡೈಆಕ್ಸೈಡ್ ಪ್ರಮಾಣದ ಹೆಚ್ಚಳ. ಇದರಿಂದ ಶರೀರದ ಜೀವಕೋಶಗಳು ಶಕ್ತಿಯ ಅಂಶದ ಕೊರತೆಯಿಂದ ಬಳಲುತ್ತವೆ. ಅವುಗಳಲ್ಲಿನ ಕಲ್ಮಶದ ಪ್ರಮಾಣವು ಏರಿ ಅವುಗಳ ಕ್ರಿಯೆ ಕಡಿಮೆಯಾಗುತ್ತದೆ. ಇದರ ಫಲವಾಗಿ ಶ್ವಾಸಕೋಶ ಮತ್ತು ಹೃದಯ ಹೆಚ್ಚಿನ ಕೆಲಸ ನಿರ್ವಹಿಸಬೇಕಾಗುತ್ತದೆ. ಕಾರಣ ಶ್ವಾಸದ ಪ್ರಮಾಣ ಮತ್ತು ಹೃದಯದ ಮಿಡಿತ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಪ್ರಮುಖ ಅಂಗಗಳಾದ ಮೆದುಳು, ಹೃದಯ, ಮೂತ್ರಜನಕಾಂಗ,
ಪಿತ್ತಜನಕಾಂಗ ಇತ್ಯಾದಿಗಳಿಗೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕದ ಪೂರೈಕೆಯ ಅವಶ್ಯಕತೆ ಇರುತ್ತಿದ್ದು ಇವುಗಳ ಕ್ರಿಯೆ ಕಡಿಮೆಯಾಗುತ್ತಾ ಬರುತ್ತದೆ. ಮಾಂಸಖಂಡಗಳಿಗೂ ಸಹ ಆಮ್ಲಜನಕದ ಪೂರೈಕೆಯ ವ್ಯತ್ಯಯವಾಗುವುದರಿಂದ ಅವುಗಳ ಕ್ರಿಯೆಯೂ ಸಹ ಕಡಿಮೆಯಾಗುತ್ತದೆ. ಲಕ್ಷಣಗಳೇನು? ರಕ್ತಹೀನತೆಯ ಪ್ರಥಮ ಲಕ್ಷಣವೇ ನಿಶ್ಶಕ್ತಿ, ಹೆಚ್ಚಿದ ಶ್ವಾಸ ಪ್ರಕ್ರಿಯೆ ಮತ್ತು ನಡೆದಾಡಲೂ ಆಗದಂಥ ನಿಶ್ಶಕ್ತಿ. ರಕ್ತಹೀನತೆ ಜಾಸ್ತಿ ಇದ್ದಾಗ ಕಣ್ಣಿನ ರೆಪ್ಪೆಯ ಒಳಪದರ ನೋಡಿದಲ್ಲಿ ಅದು ಬಿಳಿಚಿಕೊಂಡಿರುವುದು ಕಂಡುಬರುತ್ತದೆ. ಹೃದಯದ ಬಡಿತ ಪಕ್ಕದಲ್ಲಿ ನಿಂತಾಗ ಕೇಳುವಷ್ಟು ಜಾಸ್ತಿ ಆಗಿರುತ್ತದೆ. ಹಾಲಿನ ಪ್ರಮಾಣದಲ್ಲಿ ಗಣನೀಯ ಇಳಿತ ಮತ್ತು ಸೊರಗಿ ಹೋಗುವುದೂ ಸಹ ಕಂಡುಬರಬಹುದು. ಚಿಕಿತ್ಸೆ ಏನು? ಯಾವುದೇ ರೀತಿಯ ರಕ್ತಹೀನತೆ ಇದ್ದಾಗ ಅದರ ಮೂಲ ಕಾರಣ ಪತ್ತೆ ಮಾಡುವುದು ಅತ್ಯಂತ ಅವಶ್ಯ. ರಕ್ತಹೀನತೆಯ ಯಾವುದೇ ಲಕ್ಷಣಗಳು ಕಾಣಿಸಿಕೊಂಡಾಗ ತಜ್ಞ ಪಶುವೈದ್ಯರ ಸಲಹೆ ಪಡೆದು ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಡಿಸುವುದು ಅತ್ಯಂತ ಮುಖ್ಯ. ಗರ್ಭಧರಿಸಿದ ರಾಸುಗಳಲ್ಲಿ ರಕ್ತಹೀನತೆಯಾದರೆ ಗರ್ಭದಲ್ಲಿ ಬೆಳೆಯುತ್ತಿರುವ ಕರುವಿಗೂ ಸಹ ತೊಂದರೆ. ಕೆಲವೊಮ್ಮೆ ಈ ರೀತಿಯ ಜಾನುವಾರುಗಳು ನೆಲ ಹಿಡಿದಲ್ಲಿ ಇದರ ಚಿಕಿತ್ಸೆ ಬಹಳ ಕಷ್ಟ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ 4% ಕಡಿಮೆಯಾದರೆ ರಕ್ತ ವರ್ಗಾವಣೆಯ ಅವಶ್ಯಕತೆ ಬರಬಹುದು. ಉಣ್ಣೆಗಳ ನಿಯಂತ್ರಣ ಸದ್ಯದ ಅತ್ಯಂತ ಅವಶ್ಯಕ ಕಾರ್ಯ. ಇದರಿಂದ ತೀವ್ರವಾದ ರಕ್ತಹೀನತೆಯುಂಟು ಮಾಡುವ ಅನಾಪ್ಲಾಸ್ಮೋಸಿಸ್, ಬೆಬೇಸಿಯೋಸಿಸ್ ಮತ್ತು ಥೈಲೇರಿಯಾಸಿಸ್ ಇತ್ಯಾದಿ ಮಾರಕ ಕಾಯಿಲೆಗಳನ್ನು ತಡೆಯಬಹುದು. ಕಬ್ಬಿಣದ ಮತ್ತು ಫೋಲಿಕ್ ಆಮ್ಲದ ಅಂಶ ಹೊಂದಿದ ಗುಳಿಗೆಗಳು ರಕ್ತಹೀನತೆಯನ್ನು ತಡೆಯಬಲ್ಲವು. ಸಮತೋಲಿತ ಪಶು ಆಹಾರ ನೀಡುವಿಕೆ ಮತ್ತು ಉತ್ತಮ ಖನಿಜ ಮಿಶ್ರಣವನ್ನು ನಿಯಮಿತವಾಗಿ ನೀಡುವುದು ಸಹ ರಕ್ತಹೀನತೆಯನ್ನು ತಡೆಯಬಲ್ಲದು. ಧನ್ಯವಾದಗಳು.